ಪೊಲೀಸ್ ಇಲಾಖೆ ಅಂದ್ರೆ ಸರ್ಕಾರ ಅಂದ್ರೂ ಸರ್ಕಾರ. ಅದರಿಂದಾಗಿ ಇದು ಟೋಟಲಿ ಸರ್ಕಾರದ ಫೇಲ್ಯೂರ್. ಇದು ಒಂದು ರೀತಿಯ ಕರ್ನಾಟಕಕ್ಕೆ ಕಪ್ಪು ಚುಕ್ಕೆ. ಒಂದು ಸರ್ಕಾರ ಜವಾಬ್ದಾರಿಯನ್ನ ಮರೆತು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಬಂದಾಗ ಯಾವ ರೀತಿ ಕಾಷನ್ ತಗೊಳ್ಬೇಕಾಗಿತ್ತೋ, ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗಿತ್ತು, ಅದು ವಹಿಸಿಲ್ಲ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗ್ತದೆ. ಇದರ ಜವಾಬ್ದಾರಿಯನ್ನ ಸರ್ಕಾರನೇ ಹೊರಬೇಕು, ರಾಜ್ಯದ ಜನರಿಗೆ ಉತ್ತರ ಕೊಡಬೇಕು. ಏನಾದ್ರೂ ಅನಾಹುತಗಳಾದ್ರೆ ಇದು ಕರ್ನಾಟಕದ ಮಟ್ಟಕ್ಕೆ ಎಂತಹ ಒಂದು ಕೆಟ್ಟ ಪರಿಣಾಮ ಬೀಳ್ತದೆ ಅಂತಕ್ಕಂಥ ಪ್ರಜ್ಞೆ ಅವರಿಗೆ ಯಾಕೆ ಇರಲಿಲ್ಲ ಅಂತಕ್ಕಂಥದ್ದು ಪ್ರಶ್ನೆಯನ್ನ ನಾವು ಮಾಡಬೇಕಾಗ್ತದೆ. ಇಟ್ ಈಸ್ ಎ ಟೋಟಲ್ ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಅಂತೇಳಿ ನಾವು ಮೊದಲಿಂದ ಹೇಳ್ತೇವೆ. ಇವತ್ತು ಕೂಡ ಅದು ಎದ್ದು ಕಂಡಿದೆ ಅಂತಕ್ಕಂಥ ಆಪಾದನೆಯನ್ನ ನಾನು ಮಾಡ್ಲಿಕ್ಕೆ ಬಯಸ್ತೇನೆ. ಅಲ್ಲ, ಕಾಂಗ್ರೆಸ್ ವಿರೋಧ ಮಾಡ್ಲಿಕ್ಕೆ ಯಾವುದು ಕಾರಣ ಬೇಕಾಗಿಲ್ಲ, ಅವ್ರು ಎಲ್ಲವನ್ನೂ ಮಾಡ್ತಾರೆ. ಯಾಕಂತಂದ್ರೆ ಬರೀ ಈಗ ಅಷ್ಟಕ್ಕೆ ಮಾತ್ರ ಅವರು ಸೀಮಿತ ಆಗಿರೋದು. ಇದರಲ್ಲಿ ತಪ್ಪೇನಿದೆ? ಪೆಟ್ರೋಲ್ ಡೀಸೆಲ್ ನ ಕೊರತೆ ಆಗ್ತಾ ಇದೆ. ಹೊರದೇಶದಲ್ಲಿ ಇವತ್ತು ನಾವು ಹೊರದೇಶದ ಮೇಲೆ ತೈಲಗಳಾಗಿ ನಾವು ಅವರ ಮೇಲೆ ಆಶ್ರಯ ಇಸ್ಕೊಂಡಿದ್ದೇವೆ. ಅಲ್ಲಿ ಕೊರತೆ ಆದಾಗ, ಬೆಲೆ ಹೆಚ್ಚಾದಾಗ ಇಂಥವುಗಳನ್ನ ಕಡಿಮೆ ಮಾಡಬೇಕು. ಇವತ್ತು ವೆಹಿಕಲ್ಗಳು ಇವಿ ಬರ್ತಾ ಇರೋದು ಯಾಕೆ? ಇವೆಲ್ಲವನ್ನು ಕೊರತೆನ ನೀಗಿಸ್ಲಿಕ್ಕೆ. ಆಮೇಲೆ ಚಿನ್ನದ ಬೆಲೆ ಯಾವ ಕಾಲಕ್ಕೆ ಹೆಚ್ಚಾಗ್ತದೋ ಕಡಿಮೆ ಆಗ್ತದೋ ಯಾರಿಗೂ ಗೊತ್ತಿಲ್ಲ. ನಾಳೆ ದಿವಸ ನೀವು ಹೆಚ್ಚಿನ ಚಿನ್ನವನ್ನ ತೆಗೆದು ಇಟ್ಕೊಂಡಿರ್ತೀರಿ ಅಂತ ಇಟ್ಕೊಳ್ಳಿ, ನಿಮ್ಮ ಭರವಸೆ ಏನು? ಮತ್ತಷ್ಟು ಹೆಚ್ಚಬಹುದು ಅದರ ಬೆಲೆಗಳು ಅಂತ. ತಕ್ಷಣಕ್ಕೆ ಇವತ್ತು ಲಕ್ಷಾಂತರ ರೂಪಾಯಿ ಇರತಕ್ಕಂತ ಬೆಲೆ ನಾಳೆ ಸಾವಿರಗಳಿಗೆ ಬಂದ್ಬಿಟ್ರೆ ಆಗ ನಿಮ್ಮ ಪರಿಸ್ಥಿತಿ, ಹಣ ಕಳ್ಕೊಳ್ತೀರಲ್ವಾ? ಈ ಕಾರಣಗಳಿಂದ ಇಂಥ ವಿಚಾರಗಳಲ್ಲಿ ಎಚ್ಚರಿಕೆಯನ್ನ ಕೊಡ್ತಕ್ಕಂಥದ್ದು ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ಜವಾಬ್ದಾರಿಯ ಮಾತುಗಳನ್ನ ಅವರು ಆಡಿದ್ದಾರೆ. ನೀವು ಜವಾಬ್ದಾರಿಯ ಮಾತುಗಳನ್ನ ಬೇಜವಾಬ್ದಾರಿತನದಿಂದ ನೀವು ವರ್ತನೆ ಮಾಡಿ ಅದನ್ನ ವಿರೋಧಿಸೋದಾದ್ರೆ ಅದಕ್ಕೆ ಜನರು ಉತ್ತರ ಕೊಡ್ತಾರೆ. ಪ್ರಧಾನಮಂತ್ರಿಗಳು ಅದನ್ನ ಉತ್ತರ ಕೊಡಬೇಕಾಗಿಲ್ಲ. ಅದು ಇಂಥ ಕ್ಷುಲ್ಲಕ ವಿಷಯಗಳಿಗೆ, ಕಾಂಗ್ರೆಸ್ನವರ ಹೇಳಿಕೆಗಳಿಗೆ ನಾವು ಕೂಡ ಉತ್ತರ ಕೊಡಬೇಕಾಗಿಲ್ಲ. ಅದನ್ನ ನೆಗ್ಲೆಕ್ಟ್ ಮಾಡತಕ್ಕಂಥದ್ದೇ ಸರಿ ಅಂತಕ್ಕಂಥದ್ದು. ಯಾಕೆ ಅಂತ ಇತ್ತೀಚೆಗೆ ನಿನ್ನೆನು ಹೇಳಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು. ಕಾಂಗ್ರೆಸ್ ಅಂತಂದ್ರೆ ಎಂಥ ಪಕ್ಷ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನಮ್ಮದು ಸ್ಪಷ್ಟ ಇದೆ. ಇಡೀ ದೇಶದಲ್ಲಿ ಹಿಂದುತ್ವ, ಬಂಧುತ್ವ ಮತ್ತು ಸಿಂಧುತ್ವ, ಹಿಂದುತ್ವ, ಬಂಧುತ್ವ, ಸಿಂಧುತ್ವಗಳನ್ನ ಪರಿಪಾಲಿಸತಕ್ಕಂಥವ್ರು ನಾವು. ಹಿಂದುತ್ವ ನಮ್ಮ ಅಸ್ಮಿತೆ, ನಾವು ಅದನ್ನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಈ ದೇಶವನ್ನ ನಾವು ಹಿಂದೂ ರಾಷ್ಟ್ರವಾಗಿಯೇ ನೋಡ್ತೇವೆ. ಬಂಧುತ್ವ ಅಂತಂದ್ರೆ ಏನು ಅಂದ್ರೆ ನಮಗೆ ಜಾತಿಯಾಗ್ಲಿ, ಧರ್ಮವಾಗ್ಲಿ, ಭಾಷೆ ಆಗ್ಲಿ ಭೇದ ಭಾವಗಳಿಲ್ಲ. ಸರ್ವರನ್ನೂ ಕೂಡ ವ್ಯಾಪಿಸಿರ್ತಕ್ಕಂಥ ಒಂದು ಸಂಘಟನೆ ನಮ್ಮದು ಭಾರತೀಯ ಜನತಾ ಪಕ್ಷ. ಅದಕ್ಕೆ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಅಂತಕ್ಕಂಥ ಮಾತನ್ನ ಪದೇ ಪದೇ ಪ್ರಧಾನಮಂತ್ರಿಗಳು ಹೇಳ್ತಕ್ಕಂಥದ್ದು. ಹಿಂದುತ್ವ, ಬಂಧುತ್ವ ಎರಡನ್ನೂ ಜೊತೆಯಲ್ಲಿಟ್ಕೊಂಡು ಸಿಂಧುತ್ವವನ್ನು ನಾವು ಕೇಳ್ತೇವೆ. ಯಾಕೆಂತಂದ್ರೆ ನಮಗೂ ಖಾತ್ರಿ ಆಗಬೇಕು ನಮ್ಮವರು ಯಾರು, ಹೊರಗಡೆಯವರು ಯಾರು ಅಂತ. ಆ ಸಿಂಧುತ್ವವನ್ನ ಪ್ರಶ್ನೆ ಮಾಡ್ತಕ್ಕಂಥವ್ರು ನಾವು ಖಾತ್ರಿ ಮಾಡ್ಕೊಳ್ಬೇಕಲ್ಲ. ಅವರು ನಮ್ಮವರಾಗಿದ್ರೆ ಸರಿ, ಇಲ್ಲ ಅಂತಂತಂದ್ರೆ ಅವರು ಹೊರಗಡೆಯವರು ಆಗಿದ್ರೆ ಅವರನ್ನ ಹೊರಗಡೆ ಕಳಿಸದೆ ನಾವು ಬಿಡೋದೇ ಇಲ್ಲ. ಆ ಕಾರಣಕ್ಕೆ ಇವತ್ತು ಜನ ನಮ್ಮನ್ನ ಬಯಸ್ತಾರೆ. ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕತ್ವ ಮತ್ತು ಮೋದಿಜಿಯವರ ನಾಯಕತ್ವವನ್ನ ಬೆಂಬಲಿಸ್ತಾರೆ. ಇದೇ ಕಾರಣಕ್ಕೆ ಇವತ್ತು ಭವಿಷ್ಯ ಇನ್ನೇನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿ ಅಭೂತಪೂರ್ವವಾದ ಗೆಲುವನ್ನ ಜನ ನಮಗ್ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಇವತ್ತು ನಾನು ಹೇಳ್ತೇನೆ, ಭವಿಷ್ಯ ಪಶ್ಚಿಮ ಬಂಗಾಳದ ಗೆಲುವು ಮತ್ತೊಂದು ದೇಶವನ್ನೇ ಗೆದ್ದ ಅಂತ ಗೆಲುವು ನಮಗದು. ಇಲ್ಲ ಅಂತಂದ್ರೆ ಭವಿಷ್ಯ ಅದನ್ನ ನಾವು ಕಳ್ಕೊಳ್ತಿದ್ವಿ. ಆ ಪರಿಸ್ಥಿತಿಗೆ ಇವತ್ತು ಅದು ಬಂದಿತ್ತು. ಈಗ ನಿಮಗೂ ಕೂಡ ಎಲ್ಲರಿಗೂ ಕೂಡ ಅರಿವಾಗ್ತಾ ಇದೆ. ಅಲ್ಲಿ ನಮ್ಮ ಪಕ್ಷ ಗೆದ್ದ ಮೇಲೆ ಇವತ್ತು ಪರಿಸ್ಥಿತಿ ಯಾವ ರೀತಿ ಬದಲಾಗ್ತಿದೆ. ಆಟೋ ಚಾಲಕರು ಹೇಳ್ತಾರೆ, ಅಪ್ಪ ನಮ್ಗೀಗ ಉಸಿರಾಡ್ತಾ ಇದ್ದೇವೆ. ಲಾರಿ ಮಾಲೀಕರು, ಚಾಲಕರು ಹೇಳ್ತಾರೆ, ನಾವು ಇಲ್ಲಿಂದ 100 ಕಿಲೋಮೀಟರ್ ಸಂಚರಿಸಬೇಕಂದ್ರೆ ಎಂತೆಂತ ತೊಂದರೆಗಳನ್ನು ಅನುಭವಿಸಬೇಕಾಗಿತ್ತು. ಈಗ ನೋಡಿ ನಮ್ಮ ಪರಿಸ್ಥಿತಿ, ನಮಗೆ ಇವತ್ತು ಸ್ವಾತಂತ್ರ್ಯ ಬಂದಿದೆ. ಈ ಭಾವನೆಗಳು ಯಾರಿಂದ ಕೊಡ್ಲಿಕ್ಕೆ ಸಾಧ್ಯ ಇತ್ತು? ಇದನ್ನ ಮೋದಿಯವರಲ್ಲದೆ, ಅಮಿತ್ ಶಾ ಅವರಲ್ಲದೆ, ಭಾರತೀಯ ಜನತಾ ಪಕ್ಷ ಅಲ್ಲದೆ ಬೇರೆ ಯಾರಿಂದಲೂ ಸಾಧ್ಯ ಇರಲಿಲ್ಲ. ಇದನ್ನ ಇವತ್ತು ಜನನೂ ಅರ್ಥ ಮಾಡ್ಕೊಂಡಿದ್ದಾರೆ. ಅರ್ಥ ಆಗಬೇಕಾಗಿರೋದು ಕಾಂಗ್ರೆಸ್ನವರಿಗೆ ಮಾತ್ರ. ಆದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಯಾಕಂತಂದ್ರೆ ಅವರ ಅಪ್ಪರ್ ಚೇಂಬರ್ ಟೋಟಲಿ ಎಂಟಿ, ಖಾಲಿ ಇದೆ. ಅವ್ರಿಗೆ ಬ್ರೈನ್ಲೆಸ್. ಅವರು ಎಲ್ಲರೂ ಹೇಳ್ತಾರಲ್ಲ ಶುಗರ್ಲೆಸ್, ಬೋನ್ಲೆಸ್ ಅಂದಂಗ ಅವ್ರು ಬ್ರೈನ್ಲೆಸ್ ಅಲ್ವಾ? ಆ ಕಾರಣದಿಂದ